ಸಾರಿ ಜೀವ, ವಿಷಯ ಗೊತ್ತಿಲ್ಲದೆ ನಿಮ್ನ ಹರ್ಟ್ ಮಾಡ್ಬಿಟ್ಟೆ. ನಾನು ಸಂಕಟ ಪಡ್ತಾ ಇರೋದು ನಿಮ್ದಲ್ಲ ರಚು. ಕೆಲವು ವರ್ಷಗಳ ಹಿಂದೆ ಮಾಧುರಿ ಆಕ್ಸಿಡೆಂಟ್ ಆದಾಗ ವಿಪರೀತ ಬ್ಲಡ್ ಲಾಸ್ ಆಗಿತ್ತಂತೆ. ಸರ್, ಎಮರ್ಜೆನ್ಸಿ ಇದೆ, ಸ್ವಲ್ಪ ಹೆಲ್ಪ್ ಮಾಡಿ. ಸರಿ ಏನಾಯ್ತು ಏನಾಯ್ತು? ಆಕ್ಸಿಡೆಂಟ್ ಆಗಿದೆ. ಸಿವಿಯರ್ ಬ್ಲಡ್ ಲಾಸ್ ಆಗ್ತಿದೆ, ತಕ್ಷಣ ಎಮರ್ಜೆನ್ಸಿ ವಾರ್ಡ್ಗೆ ಶಿಫ್ಟ್ ಮಾಡಿ. ಇರಿ ಇರಿ ಇರಿ, ಯಾರೋ ಒಳಗಡೆ ಹೋಗಾಗಿ. ಧೈರ್ಯವಾಗಿರಿ, ಮಗುಗೆ ಏನೂ ಆಗಲ್ಲ. ನನ್ನ ಮಾತಿನ ಮೇಲೆ ನಂಬಿಕೆ ಇಡಿ, ದೇವ್ರಿದ್ದಾನೆ. ಸರ್, ಟ್ರೀಟ್ಮೆಂಟ್ಗೆ ಅಮೌಂಟ್ ಕಟ್ಟಬೇಕು. ಸರಿ, ಹೆದರ್ಕೋಬೇಡಿ, ಮನೆಗೆ ಬಂದೆ. ಬಿಲ್ ಪೇ ಮಾಡಬೇಕಿತ್ತು. ಓಕೆ ಸರ್. ಮಗು ಹೆಸರು ಸರ್? ಸೋನಿ. ವಯಸ್ಸು? 8 ವರ್ಷ. ನೀವು ಅವ್ರ ತಂದೆನಾ? ಅಲ್ಲ. ಅಂಕಲ್, ಒಂದು ನಿಮಿಷ ಕೂತ್ಕೊಳ್ಳಿ. ಸೋದರ ಮಾವ ಅಂತ ಬರ್ಕೊಳ್ಳಿ. ನಮ್ಮ ಮಕ್ಕಳಿಗೆ ಏನಾದ್ರು ಅಪಾಯ ಆದ್ರೆ ನಾವು ಅಳಬಾರ್ದು. ನಮ್ಮ ಕಣ್ಣೀರೇ ಅವ್ರಿಗೆ ಶಾಪ ಆಗತ್ತಂತೆ. ಧೈರ್ಯವಾಗಿರಿ, ಮಗು ಹುಷಾರಾಗಿ ಹೊರಗೆ ಬರ್ತಾಳೆ. ಅಕ್ಕ, ನಿಮ್ ಕೈ ಚಳಕನೇ ಚಳಕ ಅಕ್ಕ. ಚಕ್ಲಿನ ಬಾಯಲ್ಲಿಟ್ರೆ ಕರ್ಗೋದೇ ಗೊತ್ತಾಗಲ್ಲ. ನಮ್ಮ ಮನೆಯವರು ಹೀಗೆ ಹೇಳ್ತಿದ್ರು ಬಾಮಿನಿ. ರಚನಾ, ನೀನು ಟೇಸ್ಟ್ ಮಾಡಮ್ಮ. ನಾನು ಆಮೇಲೆ ತಿಂತೀನತ್ತೆ. ರಚನಾ, ಯಾಕೆ ಒಂಥರ ಟೆನ್ಷನ್ ಅಲ್ಲಿದ್ಯಾ? ಎಲ್ಲೋ ಹೊರಟಾಗಿತ್ತು, ನಾವು ತಡೆದ್ಬಿಟ್ವಿ ಅನ್ಸುತ್ತೆ. ಇಲ್ಲ ಇಲ್ಲ ಅತ್ತೆ, ಹೊರಗೆ ಹೋಗೋ ಅಂತ ಕೆಲಸ ನನಗೇನಿರುತ್ತೆ ಹೇಳಿ. ಸರಿ ರಚನಾ, ನೀನ್ ಹೋಗಿ ರೆಸ್ಟ್ ಮಾಡು. ಹಾ ಸರಿ ಸರಿ ಅತ್ತೆ, ಸರಿ. ಅಕ್ಕ, ಸರಿಯಾಗಿ ಲಾಕ್ ಮಾಡಿದ್ವಿ. ಇದು ಜಸ್ಟ್ ಸ್ಯಾಂಪಲ್ ಅಷ್ಟೇ ಬಾಮಿನಿ. ಅವಳು ಮನೆ ಬಿಟ್ಟು ಹೊರಗಡೆ ಹೋಗದೆ ಇರೋ ತರ ಕೆಲ್ಸದ ಮೇಲೆ ಕೊಡ್ತಾನೆ ಇರ್ಬೇಕು. ಅಲ್ಲಿ ಆ ಪ್ರೊಡ್ಯೂಸರು ಬಾಯ್ ಬಡ್ಕೋತಾ ಇರ್ಬೇಕು. ಅಕ್ಕ, ಒಂದ್ ವೇಳೆ ಆ ರಚನಾ ಶೂಟಿಂಗ್ ಹೋಗಿಲ್ಲ ಅಂದ್ರೆ ಏನಾಗತ್ತೆ? ಪ್ರೊಡ್ಯೂಸರ್ಗೆ ಲಾಸ್ ಆಗತ್ತೆ. ಅವನ್ ಬಂದು ಮನೆ ಹತ್ರ ಗಲಾಟೆ ಮಾಡ್ತಾನೆ. ಆ ಗಲಾಟೆ ಮೀಡಿಯಾಗ ಹೋಗುತ್ತೆ. ಆವಾಗ ರಚನಾ ಮತ್ತೆ ಸಂಜೀವನ್ ಮಾನ ಮರ್ಯಾದೆ ಗಾಡಿ ಪಾಲಾಗತ್ತೆ. ಅಷ್ಟೇ ಅಲ್ಲ ಬಾಮಿನಿ, ನಷ್ಟ ಕಟ್ಕೊಟ್ಟಿಲ್ಲ ಅಂದ್ರೆ ಪ್ರೊಡ್ಯೂಸರು ಕೋರ್ಟ್ಗೆ ಹೋಗ್ತಾನೆ, ಚಿನ್ನಷ್ಟು ರಚ್ಚೆ ಎಬ್ಬಿಸ್ತಾನೆ. ಇದನ್ನೆಲ್ಲ ಅನುಭವಿಸಕ್ಕಾಗದೆ ಸಂಜೀವ ಮತ್ತೆ ರಚನಾ ವಿಲೋ ವಿಲೋ ಅಂತ ಒದ್ದಾಡ್ತಾರೆ. ಅಯ್ಯೋ, ಕೇಳ್ತಿದ್ರೆ ಮಜಾ ಬರ್ತಿದೆ. ಅಕ್ಕ, ಬೈ ಚಾನ್ಸ್ ಅವಳೇನಾದ್ರು ಕದ್ದು ಮುಚ್ಚಿ ಶೂಟಿಂಗ್ ಹೋಗ್ಬಿಟ್ರೆ? ಹೋಗಬಾರ್ದು ಅಂತಾನೆ ಇಷ್ಟೆಲ್ಲ ಪ್ರಯಾಸ ಪಡ್ತಿರೋದು. ಹಾಗೂ ಮೀರಿ ಹೋಗ್ಬಿಟ್ಲು ಅನ್ಕೊಳ್ಳಿ, ಆಗೇನ್ ಮಾಡ್ತೀರಾ?
ಆಗ ಎಲ್ಲಾರನ್ನೂ ಕರೆದು ಇನ್ನೊಂದು ಮೀಟಿಂಗ್ ಮಾಡ್ತೀನಿ. ಆಗ ಅವಳು ಕೊಡೋ ಶಿಕ್ಷೆ ತುಂಬಾ ಭಯಂಕರವಾಗಿರುತ್ತೆ ಭಾಮಿನಿ. ಎಷ್ಟರ ಮಟ್ಟಿಗೆ ಅಂದ್ರೆ, ಸಾಕಪ್ಪ ಸಾಕು, ಈ ಮನೆಯವ್ರ ಸಹವಾಸ ಸಾಕು, ಈ ಮನೆಗೆ ಒಂದು ದೊಡ್ಡ ನಮಸ್ಕಾರ ಹಾಕಿ ಮೊದ್ಲು ಇಲ್ಲಿಂದ ಹೊರಟೋದ್ರೆ ಸಾಕು ಅನ್ನಿಸ್ಬೇಕು ಅವಳಿಗೆ. ಹೇಗ್ ಹೋದ್ರು ಬೀಗ್ರುಟ ನಮಗೆ. ನನ್ ಮಗಳು ಹೇಗಿದ್ದಾಳೆ? ಸಿಕ್ಕಾಪಟ್ಟೆ ಬ್ಲಡ್ ಲಾಸ್ ಆಗ್ಬಿಟ್ಟಿದೆ ಮಗುಗೆ. ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ. ಮಾಧುರಿಗೆ ಸಿಕ್ಕಾಪಟ್ಟೆ ಬ್ಲಡ್ ಲಾಸ್ ಆಗಿತ್ತು, ಹಾಗಾಗಿ ಉಳಿಸ್ಕೊಳಕ್ ಆಗ್ಲಿಲ್ಲ. ಸೋನಿ ಸರ್, ಏನಾಗ್ತಿದೆ ಸರ್? ಸರ್, ಏನಾಗ್ತಿದೆ ನಿಮಗೆ? ಆರ್ ಯು ಆಲ್ ರೈಟ್? ಎಸ್ ಡಾಕ್ಟರ್? ಮಗುಗೆ ಸಿವಿಯರ್ ಬ್ಲಡ್ ಲಾಸ್ ಆಗಿದೆ. ಕಡೆ ಪಕ್ಷ 2 ಯೂನಿಟ್ ಬ್ಲಡ್ ಬೇಕಾಗುತ್ತೆ. ಅರೇಂಜ್ ಮಾಡೋಣ ಅಂದ್ರೆ ರೇರ್ ಬ್ಲಡ್ ಗ್ರೂಪ್. ಅಯ್ಯೋ, ನಮ್ಮಲ್ಲಿ ಸ್ಟಾಕ್ ಇಲ್ಲ. ಏನ್ ಮಾಡೋದು ಗೊತ್ತಾಗ್ತಿಲ್ಲ ಸರ್. ದೇವ್ರೇ ಕಾಪಾಡ್ಬೇಕು ನಿಮ್ ಮಗುನ. ರೇರ್ ಬ್ಲಡ್ ಗ್ರೂಪ್ ಅಂದ್ರೆ AB ನೆಗೆಟಿವ್. ನಂದು ಅದೇ ಗ್ರೂಪೇ. ತಗೊಳ್ಳಿ. ಹೌದಾ? ನಿಜಕ್ಕೂ ಮಗು ಪಾಲಿನ ದೇವರು ನೀವು. ಸಿಸ್ಟರ್, ಇವ್ರನ್ನ ಬ್ಲಡ್ ರೂಮಿಗೆ ಕರ್ಕೊಂಡು ಹೋಗಿ. ನಿಜಕ್ಕೂ ಮಗು ಪಾಲಿನ ದೇವರು ನೀವು. ನನ್ ಮಗಳು ಹೇಗಿದ್ದಾಳೆ? ಸಿಕ್ಕಾಪಟ್ಟೆ ಬ್ಲಡ್ ಲಾಸ್ ಆಗ್ಬಿಟ್ಟಿದೆ ಮಗುಗೆ. ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ. ರಚನಾ, ದಯವಿಟ್ಟು ನಾ ಹೇಳೋದನ್ನ ಕೇಳು. ಇವಾಗ ಕೇಳೋ ಮನಸ್ಥಿತಿಲಿ ನಾನಿಲ್ಲ. ಬಿಟ್ಬಿಡಿ ನನ್ನ. ಬೇಬಿ ಯಾಕೆ ಲೇಟ್ ಆಯ್ತು ಅದ್ ನನಗೆ ಹೇಳು, ನಾನು ಕೇಳಿಸ್ಕೊಂತೀನಿ. ಬೇಬಿ, ಒಂದು ಇಂಪಾರ್ಟೆಂಟ್ ಕಾಲು, ಅವ್ನು ಮಾತಾಡ್ತೀನಿ. ತೊಂದರೆ ಕೊಡ್ತಿರೋದಕ್ಕೆ ಕ್ಷಮಿಸ್ಬಿಡಿ ಸರ್. ನನ್ನ ಮಗಳಿಗೆ ಪ್ರಜ್ಞೆ ಬಂತು. ಅವಳು ನಿಮ್ಮನ್ನ ನೋಡ್ಬೇಕು ಅಂತ ಆಸೆ ಪಡ್ತಿದ್ದಾಳೆ ಸರ್. ಅದಕ್ಕೇನಂತೆ, ಕೊಡಿ. ಹಾಯ್ ಅಂಕಲ್. ತಲೆನೋವು ಬರುತ್ತೆ, ಮಲ್ಕೊಂಡೆ ಮಾತಾಡು. ಸಾರಿ ಅಂಕಲ್, ನನಗೆ ರೋಸ್ ಕೊಡ್ಬೇಕು ಅಂತ ಬಂದೆ, ಆಗ್ಲೇ ಇಲ್ಲ. ಅಷ್ಟಲ್ಲಿ ಕಾರ್ ಬಂದು ಆಕ್ಸಿಡೆಂಟ್ ಮಾಡ್ಬಿಡ್ತು ನನಗೆ. ನನ್ನನ್ನ ಹಾಸ್ಪಿಟ್ಲಿಗೆ ಕರ್ಕೊಬಂದು ಅಡ್ಮಿಟ್ ಮಾಡಿ ಬ್ಲಡ್ ಕೊಟ್ಟು ಕಾಪಾಡಿ ನೀವೇ ಅಂತೆ. ನನ್ನನ್ನ ಕಾಪಾಡಲಿಲ್ಲ ಅಂದಿದ್ರೆ ನಾನು ಸತ್ತೋಗ್ಬಿಡ್ತೀನಂತೆ. ಬಿಟ್ಟು ನಮ್ಮ ಈಗೆಲ್ಲ ಅಪಶಕನ ಮಾತಾಡಬಾರ್ದು. ನಿನಗೇನೂ ಆಗಿಲ್ಲ, ಆಗೋದಕ್ಕೆ ನನ್ ಬಿಡೋದು ಇಲ್ಲ. ಥ್ಯಾಂಕ್ ಯು ಅಂಕಲ್. ನನ್ನ ಮಗಳ ಜೊತೆ ಮಾತಾಡ್ತೀಯಾ? ಅವಳು ನಿನ್ನ ಏಜೆ. ಕೊಡಿ ಅಂಕಲ್. ಹಾಯ್, ನನ್ನ ಹೆಸರು ಕೃಷ್ಣ. ನಿಮ್ಮ ಹೆಸರೇನು? ಸೋನಿ. ಓ ಹಾಯ್ ಸೋನಿ. ಶಿವ, I'm sorry. ಸಾರಿ ಜೀವ, ವಿಷಯ ಗೊತ್ತಿಲ್ಲದೆ ನಿಮ್ನ ಹರ್ಟ್ ಮಾಡ್ಬಿಟ್ಟೆ. ನಾನು ಸಂಕಟ ಪಡ್ತಾ ಇರೋದು ನಿಮ್ದಲ್ಲ ರಚು.
ಕೆಲ ವರ್ಷಗಳ ಹಿಂದೆ ಮಾಧುರಿಗೆ ಆಕ್ಸಿಡೆಂಟ್ ಆದಾಗ ವಿಪರೀತ ಬ್ಲಡ್ ಲಾಸ್ ಆಗಿತ್ತಂತೆ. ಆ ಟೈಮಲ್ಲಿ ಯಾರಾದ್ರೂ ಅವಳಿಗೆ ಬ್ಲಡ್ ಕೊಟ್ಟಿದ್ರೆ ಮಾಧುರಿ ಜೀವ ಉಳಿತಿತ್ತು. ಆದ್ರೆ ಇವತ್ತು ಆ ಮಗು ಅದೇ ಕಂಡೀಷನ್ ಅಲ್ಲಿ ಇತ್ತು. ತಕ್ಷಣ ನನಗೆ ಮಾಧುರಿ ನೆನಪಾಗ್ಬಿಟ್ಲು. ಯಾರಾದ್ರೂ ಬಂದು ಬ್ಲಡ್ ಕೊಟ್ಟರೆ ನನ್ನ ಕಾಪಾಡಬಾರ್ದ ಅಂತ ಮಾಧುರಿ ಅವಾಗ ಎಷ್ಟು ಫೀಲ್ ಮಾಡ್ಕೊಂಡಿರಬಾರ್ದು. ರಚನಾ, ಆ ಮಗು ನಮ್ಮ ಕೃಷ್ಣನ ಏಜು. ಒಂದು ಕ್ಷಣ ಕೃಷ್ಣ ಕಣ್ಮುಂದೆ ಬಂದ್ಬಿಟ್ಲು. ಅದಕ್ಕೆ ನಾನು ಆ ಮಗುಗೆ ರಕ್ತ ಕೊಟ್ಟೆ, ಕಾಪಾಡ್ದೆ. ಐ ಆಮ್ ಸಾರಿ. ಸಾರಿ ಕೇಳ್ಬೇಕಾಗಿರೋದು ನೀವಲ್ಲ ಜೀವ, ನಾನು. ಐ ಆಮ್ ಸಾರಿ. ಮಾಧುರಿಗೆ ಆ ಸ್ಥಿತಿ ತಂದವಳೆ ನಾನು. ನನ್ನನ್ನ ಆ ದೇವ್ರು ಕ್ಷಮಿಸ್ತಾನ? ರಚ್ಚು, ನನ್ನಿಂದ ಇವತ್ತು ನಿನ್ನ ರೆಪ್ಯುಟೇಷನ್ ಹಾಳಾಗೋಯ್ತು. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ನಿಮ್ನ ಅರ್ಥ ಮಾಡ್ಕೊಳಕ್ಕಾಗ್ದೆ ವಿನಾಕಾರಣ ಬೈದೋಳು ನಾನು. ಸಾರಿ ಜೀವ. ಇದರಲ್ಲಿ ನಿಂದೇನು ತಪ್ಪಿಲ್ಲ, ಬಿಡು. ಪ್ರೊಡ್ಯೂಸರ್ ನಮ್ಮನ್ನ ತುಂಬಾ ಬೈಕೊಂಡಿರ್ತಾರಲ್ಲ. ಪರವಾಗಿಲ್ಲ, ಅವ್ರಿಗಾಗಿರೋ ನಷ್ಟನ ನಾವು ತುಂಬಿಕೊಡ್ಬೋದು. ಅದೇ ಮಗು ಪ್ರಾಣಕ್ಕೆ ಏನಾದ್ರು ಅಪಾಯ ಆಗಿದ್ದಿದ್ರೆ ಆ ನಷ್ಟನ ಆ ತಾಯಿಗೆ ಯಾರಾದ್ರೂ ತುಂಬಿಕೊಡೋದಕ್ಕೆ ಆಗ್ತಿತ್ತ? ನೀವು ಬರೀ ಒಂದ್ ಮಗುನ ಕಾಪಾಡ್ಲಿಲ್ಲ ಜೀವ, ಇಡೀ ಕುಟುಂಬನ ಕಾಪಾಡಿದಿರ. ಅವ್ರ ಸಂತೋಷನ ಕಾಪಾಡಿದಿರ. ನನ್ಗೆ ನಿಮ್ನ ನೋಡಿದ್ರೆ ಹೆಮ್ಮೆ ಆಗತ್ತೆ. ನಂಗೂ ಸ್ವಲ್ಪ ಜಾಗ ಕೊಡಿ. ಕೋಪ ಹೋಯ್ತಾ? ಕಾಂಪ್ರಮೈಸ್ ಆದ್ರಾ? ರಚ್ಚು, ಆ ಪ್ರೊಡ್ಯೂಸರ್ಗೆ ಫೋನ್ ಮಾಡಿ ನಾಳೆ ಶೂಟಿಂಗ್ ಇಟ್ಕೊಳಕ್ ಹೇಳು. ಆಫೀಸ್ ರಜೆ ಹಾಕಿ ನಿನ್ ಜೊತೆ ನಾನು ಬರ್ತೀನಿ.